ಸೊ ಇದರಲ್ಲಿ ಬರೆಯುವಂತಹ ಲೆಟರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಒಂದು ಸೆಂಟ್ರಲ್ಲಿ ಲೈಟ್ಸ್ಗಳು ಕಾಣುತ್ತೆ. ಸೊ ಏನಾದರೂ ಟ್ರಾವೆಲ್ ಮಾಡ್ತಾರೆ ಹೊರಗಡೆ ಅಂತ. ಓಕೆ, ಸೊ ಇದು ಯಾವ ಥರ ಹೊರಗತ್ತಪ್ಪ ಅಂದರೆ ಜಸ್ಟ್ ಲೈಕ್ ಇದು ನನಗೆ ಭಾಳಷ್ಟು ಅವಶ್ಯಕ ಇರೋಂಥ ಒಂದು ಗ್ಯಾಜೆಟ್ಟು. ಹಲೋ ಗೈಸು, ಫೈನಲಿ 199 ಆಯಿತು, 499 ಆಯಿತು. 99 ಆನ್ಲೈನಲ್ಲಿ ಏನು ಸಿಗುತ್ತೆ ಅಂತ ಇಷ್ಟೂ ಆರ್ಡರ್ ಮಾಡಿದ್ದೀನಿ. ಸೊ ಇದರಲ್ಲಿ 99 ರುಪೀಸಲ್ಲಿ ಏನೆಲ್ಲ ಒಂದು ಯೂನಿಕ್ ಆಗಿರ್ತಕ್ಕಂಥ ಗ್ಯಾಜೆಟ್ಗಳು ಬರುತ್ತೆ ಅಂತ ಆರ್ಡರ್ ಮಾಡಿದೆ. ಸೊ ಇಷ್ಟು ಬಂದಿದೆ. ಸೊ ಇದನ್ನು ಒಂದೊಂದೇ ಅನ್ಬಾಕ್ಸ್ ಮಾಡೋಣ. ಸೊ ರೆಡಿನಾ ಎಲ್ಲರೂ? ಸೊ ಒಂದೊಂದೇ ಅನ್ಬಾಕ್ಸ್ ಮಾಡ್ತೀನಿ, ಒಬ್ಬೊಬ್ಬರೇ ಲೈಕ್ ಮಾಡಿ, ಓಕೆನಾ? ಬನ್ನಿ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಈ ದೊಡ್ಡ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಬಾಕ್ಸ್ ಒಳಗಡೆ ಒಂದು ಬಾಕ್ಸು, ಅದರೊಳಗಡೆ ಒಂದು ಕವರು. ವಾವ್, ಕವರ್ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ಅಂದ್ಕೊಂಡಂಗೆ ಒಂದು ಮ್ಯಾಜಿಕ್ ಪೆನ್ನು. ಸೋ ಮೆನಿ ಮ್ಯಾಜಿಕ್ ಪೆನ್ಸ್. ಓಕೆ, ಇಷ್ಟೊಂದು ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಕೂಲಾಗಿದೆ ನೋಡಲಿಕ್ಕೆ. ಸೊ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಸೊ ಇದರಲ್ಲಿ ಬರೆಯುವಂತಹ ಲೆಟರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸೊ ಅದೇ ಇದ್ರ ಸ್ಪೆಷಲು. ಸೊ ಫಸ್ಟು ಒಂದು ನೋಟ್ಬುಕ್ ತೊಗೋಬೇಕು ಬರೆಯೋದಕ್ಕೆ. ಓಕೆ ಗೈಸ್, ಇವಾಗ ಈ ಒಂದು ಪೇಜಲ್ಲಿ ನಾನೇನೋ ಬರಿತೀನಿ. ಸೊ ಅದು ಏನಂತ ನೀವು ಹೇಳಬೇಕು. ಸೊ ಹಾಗೆ ಗೆಸ್ ಮಾಡಿ ನೋಡೋಣ. ಓಕೆ, ಸೊ ಇವಾಗ ರಿವೀಲಿಂಗ್ ಟೈಮು, ಲೈಟ್ಸ್ನ ಆಫ್ ಮಾಡೋಣ. ಸೊ ಇವಾಗ ರಿವೀಲ್ ಮಾಡೋ ಟೈಮು. ರೆಡಿನಾ ಎಲ್ಲರೂ? ಎಲ್ಲ ಕತ್ತಲಲ್ಲಿ ಕಾಣ್ತಾ ಇಲ್ಲ. ಸೊ ನೋಡ್ಬೋದು ಇಲ್ಲಿ ಸಬ್ ಟು ಡ್ರಾಯ್ಡ್ ಕನ್ನಡ. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ನನ್ನ ಕಣ್ಣಿಗೆ ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ಇದು ಡ್ರಾಯ್ಡ್ ಕನ್ನಡ. ಸೊ ನೋಡಿದ್ರಲ್ಲ ಮ್ಯಾಜಿಕ್ಕು. ಸೊ ಈ ಒಂದು ಸ್ಪೆಷಲ್ ಪೆನ್ನ ಕೂಲೆಸ್ಟ್ ಫೀಚರ್ ಏನಪ್ಪ ಅಂತಂದರೆ, ಸೊ ಇದನ್ನು ಓಪನ್ ಮಾಡಿ ಕೂಡಲೇ ಲೈಟ್ ಆನ್ ಆಗುತ್ತೆ. ಓಕೆ, ಹಿಂಗೂ ಕೂಡ ಮಾಡ್ಬೋದು, ಬಟ್ ಓಪನ್ ಮಾಡಿ ಕೂಡಲೇ ನಾನು ಹಿಂಗೆ ತೆಗೆದುಕೊಳ್ಳೆ ಬಂತು ಅಂದ್ಕೊತೀನಿ. ಓಕೆ, ಸೊ ಕೂಲ್. ಆ್ಯಕ್ಚುಲಿ ಇಲ್ಲಿ ಲೈಟ್ ಇದೆ. ಈ ಒಂದು UV ಲೈಟಲ್ಲಿ ಮಾತ್ರ ಈ ಒಂದು ಇಲ್ಲೇನು ಬರ್ತೀನಿ ಅಂತ ಕಾಣುತ್ತೆ. ಸೊ ಇವಾಗ ನೀವು ಹಾಗೆ ನೋಡ್ರೆ ಏನೂ ಕಾಣೋದಿಲ್ಲ, ನೋಡ್ಬೋದು. ಸೊ ಈ ಒಂದು ಪೆನ್ನ ಇನ್ ಕೇಸ್ ಏನಾದರೂ ನಿಮ್ಮ ಹುಡುಗಿಗೆ ಲವ್ ಲೆಟರ್ ಬರಬೇಕಂತ ಅಂದರೆ, ಸೊ ಏನಾದರೂ ಬಟ್ ಇದು ಕತ್ಲಲ್ಲಿ ತಾನೇ ವರ್ಕ್ ಆಗುತ್ತೆ. ಏನೋ ಬರ್ಕೋಬೋದು. ಬಟ್ ಟೋಟಲಾಗಿ 6 ಪೆನ್ ಕೊಡಿದೆ ಬರೀ 99 ರುಪೀಸ್ಗೆ. ಸ್ಕೂಲ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅದರಿಂದ ಪರ್ಚೇಸ್ ಮಾಡಿ. ಸೊ ತಡ ಮಾಡೋದು ಬೇಡ, ನೆಕ್ಸ್ಟ್ ಐಟಮ್ಗೆ ಹೋಗೋಣ. ಸೊ ನೆಕ್ಸ್ಟು ಮತ್ತೆ ಒಂದು ದೊಡ್ಡ ಒಂದು ಬಾಕ್ಸ್ ಓಪನ್ ಮಾಡೋಣ. ಸ್ಕ್ರೂ ಡ್ರೈವರ್ನ ಎಷ್ಟು ಸೇಫ್ಟಿಯಾಗಿಟ್ಟವ್ರೆ. ಓಕೆ, 18 ಸ್ಕ್ರೂ ಡ್ರೈವರ್ಸ್. ಯಾರನ್ನು ಟೈಟ್ ಮಾಡ್ಬೇಕಂತ ಗೊತ್ತಿಲ್ಲ. ಓಕೆ, ಸೊ ಬಟ್ ಇದು ಒಂದೇ ಅಲ್ಲ, ಇದರಲ್ಲಿದೆ 8 ಸ್ಕ್ರೂ ಡ್ರೈವರ್ಸ್. ಟೋಟಲಾಗಿ 3, 3, 6, 7, 8 18 ಓಕೆ. ಸೊ ಇದರೊಳಗಡೆ ಒಂದು ನಾವು ಶೆಲ್ ಹಾಕಬೇಕು. ಶೆಲ್ ಹಾಕಿದರೆ ಒಂದು ಲೈಟ್ ಬರುತ್ತೆ. ಸೊ ಲೈಟ್ ಇಲ್ಲ. ಸೊ ಲೈಟ್ ಬಂದರೆ, ಸೊ ಇದರ ಒಂದು ಸೆಂಟ್ರಲ್ಲಿ ಲೈಟ್ಸ್ಗಳು ಕಾಣುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ, ನೀವು ನೋಡ್ಕೋಬೋದು. ಸೊ ಇನ್ ಕೇಸ್ ನೀವು ಕತ್ಲಲ್ಲಿ ಏನಾದರೂ ಸ್ಕ್ರೂ ಡ್ರೈವರ್ ಹಾಕುವಂಥ ಕೆಲಸ ನೀವು ಮಾಡಿದರೆ, ಸೊ ಈ ಒಂದು ಸ್ಕ್ರೂ ಡ್ರೈವರ್ ಯೂಸ್ ಆಗುತ್ತೆ. 18 ಒಂಥರ ಚೆನ್ನಾಗಿದೆ. ಇದೆಲ್ಲಾಯಿತು? ಓಕೆ, ಇಲ್ಲಿದೆ ಸೆಂಟ್ರಲ್ ಆಗಿದೆ. ಸೊ ನನಗನ್ಸಂಗೆ ಇದೊಂಥರ ಕೂಲೆಸ್ಟ್ ಡಿವೈಸ್. ಇನ್ ಕೇಸ್ ಏನಾದರೂ ನಿಮಗೆ ಸ್ಕ್ರೂ ಡ್ರೈವರ್ ಅವಶ್ಯಕತೆ ಇದೆ, ನೈಟಲ್ಲಿ ಏನಾದರೂ ಕತ್ಲಿಗಿತ್ಲ ಆದರೆ, ಸೊ ಇಲ್ಲಿ ನಿಮಗೆ ಸೆಂಟ್ರಲ್ಲಿ LEDs ಕಾಣುತ್ತೆ ನಿಮಗೆ. ಸೊ ಇದು ಕೂಡ 99 ರುಪೀಸ್. ಐ ಥಿಂಕ್ ವರ್ತ್ ಅಂತ ಅನ್ಕೊತೀನಿ. ಸೊ ಇಂಟ್ರೆಸ್ಟ್ ಇದೆಯಾ ಈ ಒಂದು ಗ್ಯಾಡ್ಜೆಟಲ್ಲಿ? ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. 99 ರುಪೀಸ್ ಒಳಗಡೆ ಸಿಕ್ಕರೆ ಇದನ್ನು ನೀವು ತಗೋಬೋದು. ಸೊ ನೆಕ್ಸ್ಟ್ ಗ್ಯಾಡ್ಜೆಟ್ಗೆ ಹೋಗೋಣ. ಇದೇನು ಪೇಪರ್ ಥರ ಇದೆ. ವ್ಯಾಲೆಟ್ ನಿಂಜಾ. ಸೊ ನಿಮ್ಮ ಪರ್ಸಲ್ಲಿ ಹಿಡ್ಕೊಳ್ಳೋವಂತಹ ಒಂದು ಟೂಲು. ಈ ಒಂದು ಟೂಲಲ್ಲಿ ಏನೇನೆಲ್ಲ ಮಾಡ್ಬೋದಪ್ಪ ಅಂತಂದರೆ, ಸ್ಮಾರ್ಟ್ಫೋನ್ ಹಿಡ್ಕೊಬೋದು, ಟಿನ್ನ ಓಪನ್ ಮಾಡ್ಬೋದು, ಸ್ಕ್ರೂ ಡ್ರೈವರ್ನ ಸ್ಕ್ರೂ ತೆಗಿಬೋದು, ಆಮೇಲೆ ಬಾಟಲ್ ಕ್ಯಾಪ್ನ ಓಪನ್ ಮಾಡ್ಬೋದು, ಆಮೇಲೆ ಸೊ ಸ್ಪ್ಯಾನರ್ ಥರ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲದಕ್ಕೂ ಯೂಸ್ ಆಗುತ್ತೆ ಈ ಒಂದು ಕೂಲೆಸ್ಟ್ ಗ್ಯಾಡ್ಜೆಟ್. ಎನಿವೆ ನಾವು ಒಂದು ನೈಟ್ ಕ್ಯಾಂಪ್ನ ಪ್ಲ್ಯಾನ್ ಮಾಡ್ತಾಯಿದ್ವಿ ನಮ್ಮ ಬಾಸ್ ಜೊತೆಗೆ. ಸೊ ಅಲ್ಲಿಗೆ ಇದು ಯೂಸ್ ಆಗುತ್ತೆ. ವಾವ್, ಶಿಟ್.
ಸೊ ಕೂಲೆಸ್ಟ್ ನಿಂಜಾ. ಸೊ ಈ ಒಂದು ಇಷ್ಟರೊಳಗಡೆ ಏನೆಲ್ಲ ಓಪನ್ ಮಾಡ್ಬೋದು. ಸೊ ಟಿನ್ ಓಪನ್ ಮಾಡೋದಕ್ಕೆ, ಆಮೇಲೆ ಬಾಟ್ಲ್ ಓಪನರ್ ಇಲ್ಲಿದೆ, ಆಮೇಲೆ ಸ್ಕ್ರೂ ಓಪನ್ ಮಾಡೋ ಸ್ಪ್ಯಾನರ್ ಥರ ಯೂಸ್ ಮಾಡೋದಕ್ಕೆ, ಆಮೇಲೆ ಕ್ಯಾನ್ ಓಪನರ್ ಇಲ್ಲಿದೆ. ಸೊ ನೆಕ್ಸ್ಟು ಬಾಕ್ಸ್ ಓಪನರ್ ಅಂತಿದ್ದು. ಸೊ ಐ ಥಿಂಕ್ 1900 rupeesಗೆ ಇನ್ ಕೇಸ್ ನಿಮ್ಗೆ ಅವಶ್ಯಕತೆ ಇದ್ದರೆ, ನೀವು ಏನಾದರೂ ಟ್ರಾವೆಲ್ ಮಾಡ್ತಾರೆ ಹೊರಗಡೆ ಅಂತಂದರೆ, ಸೊ ಡೆಫಿನೆಟ್ಲಿ ಯೂಸ್ ಆಗುತ್ತೆ, ಪರ್ಚೇಸ್ ಮಾಡಿ. ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮ ನೆಕ್ಸ್ಟ್ ಕೂಲೆಸ್ಟ್ ಐಟಮ್ ಓಕೆ. ಸೊ ಇದು ಯಾವ ಥರ ಹೊರಗತ್ತಪ್ಪ ಅಂದರೆ, ಜಸ್ಟ್ ಲೈಕ್ ಏನಂತಾರೆ ಜಲ್ಡಿ ಅಂತಾರಲ್ಲ ಆ ಥರ, ಬಟ್ ಇದು ಜಲ್ಡಿ ಅಲ್ಲ, ಫಿಲ್ಟ್ರು. ಸೊ ಇದನ್ನು ನೀವು ಇನ್ ಕೇಸ್ ಏನಾದರೂ ಪೋರ್ ಮಾಡ್ತೀರಾ, ಆಯಿಲ್ ಪೋರ್ ಮಾಡ್ತೀರಾ ಅಂತಂದರೆ, ನೀರು ಹಾಕ್ತೀರಾ ಅಂತಂದರೆ, ಸೊ ಇದನ್ನು ನೀವು ಈ ಥರ ಯೂಸ್ ಮಾಡ್ಬೋದು. ನೈಸ್. 1900 rupees ಸ್ವಲ್ಪ ಜಾಸ್ತಿ ಆಯ್ತು ಅನಿಸುತ್ತೆ, ಬಟ್ ಇದೊಂಥರ ಈ ಥರ ಫೋಲ್ಡಬಲ್ಲು. ಸೊ ಇದಕ್ಕೆ ನಾವು 1900 rupees ಕೊಡ್ಬೋದಾ? ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ನನಗೆ ಅನಿಸ್ತಂಗೆ ಒಂದು 50 rupees ಅಂತ ಅನ್ಕೊತೀನಿ. 50 or 30 rupees ಅಷ್ಟೇ ಕೊಡ್ಬೋದು. ಬಟ್ ಈ ಥರ ಫೋಲ್ಡಬಲ್ ಐಡಿಯಾಗೆ ಏನಾದರೂ ನಾವು ಅಷ್ಟೊಂದು ಕೊಡಬೇಕಾ ಅಂತ ಅನಿಸುತ್ತಾ? ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಇದು 99 ಒಳಗಡೆ ಸಿಗ್ತಕ್ಕಂಥ ಒಂದು ಐಟಮ್. ಸೊ ಒಂಥರ ಡಿಫ್ರೆಂಟ್ ಯೂಸ್ಫುಲ್ ಗ್ಯಾಜೆಟ್, ಬಟ್ ಏನಂದರೆ ಕಾಂಪ್ಯಾಕ್ಟಾಗಿರುತ್ತೆ. ಸೊ ಇನ್ ಕೇಸ್ ನೀವು ಟ್ರಾವೆಲ್ ಮಾಡೋರು ಏನಾರು ಆಗಿದ್ರೆ, ಸೊ ಈ ಥರ ಸೊ ಅವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಫೈನಲ್ ಐಟಮ್ ನೋಡೋಣ. ಓಕೆ. ಸೊ ಇದು ನನಗೆ ಭಾಳಷ್ಟು ಅವಶ್ಯಕ ಇರೋಂಥ ಒಂದು ಗ್ಯಾಜೆಟ್ಟು. ಸೊ ಇದಕ್ಕೆ ನಮ್ಮ ಮೊಬೈಲ್ನ ಈ ರೀತಿ ಚಾರ್ಜ್ ಹಾಕ್ಬಿಟ್ಟು, ಸೊ ಇನ್ ಕೇಸ್ ನೀವೇನಾದರೂ ಒಂದು ವಾಲ್ ಸೈಡ್ಗೆ ಏನಾದ್ರು ಹಾಕ್ತೀರಾ ಅಂತಂದರೆ, ಒಂದು ಚಾರ್ಜ್ಗೆ ಹಾಕ್ಬಿಟ್ಟು ಇದನ್ನು ಇಡ್ಬೋದು. ಸೊ ಯೂಶಲಾಗಿ ಚಾರ್ಜ್ ಆಗಬೇಕಂದ್ರೆ ಎಲ್ಲಿಡಬೇಕು ಅನ್ನೋ ಗೊತ್ತಾಗೋದಿಲ್ಲ, ಹಿಂಗೆ ಬಿದ್ದು ಅವಾಗ ಬೆಳೆಸ್ಕೊತಾ ಇರ್ತೀವಿ. ಸೊ ಅದಕ್ಕೇ ಈ ಒಂದು ಸ್ಪೆಷಲ್ ಐಡಿಯಾ ನೋಡಿದ್ರಲ್ಲ. ಸೊ ಇದು 1900 rupees ಒಳಗಡೆ ಸಿಗ್ತಕ್ಕಂತಹ 5 ಕ್ರೇಜಿ ಗ್ಯಾಜೆಟ್ಗಳು. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ತರಬೇಕಾ ಮುಂದಿನ ವೀಡಿಯೋಸ್ಗಳಲ್ಲಿ? ಸೊ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತೀನಿ. ಹೆಚ್ಚಿನ ವೀಡಿಯೋಸ್ಗಳು ತರ್ತಾ ಇರ್ತೀನಿ ಉತ್ತಮ ಕ್ವಾಲಿಟಿಯಲ್ಲಿ. ಅದೇ ತನಕ ಸೇಫ್ ಆಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? It sound right, boy.